ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಇದನ್ನು ಟ್ರೈ ಮಾಡಿರೋದು, ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ನಾನು ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ತೊಗೋಬೇಕು. ಈ ಥರ ನಾರ್ಮಲ್ ನೀಡಲ್ಗೆ 4 ಎಳೆ ಪೋಣಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ವೀಟ್ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಈ ಥರ ವೀಟ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಪರ್ಲ್ಸ್ ತೊಗೊಂಡಿದ್ದೀನಿ, ಚಿಕ್ಕ ಸೈಜು 3mm ಇರೋ ಪರ್ಲ್ಸ್ ತೊಗೊಂಡಿದ್ದೀನಿ, ಕ್ರೀಮ್ ಕಲರ್ದು. ಈ 2 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಡಿಸೈನ್ ತೋರಿಸ್ತೀನಿ. ಮೊದಲು ನೋಡಿ, ಈ ಥರ ಸೀರೆಗೆ ಲಾಕ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿದೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಥರ ಡಿಸೈನ್ಗಳನ್ನು. ನೀವು ಸೀರೆಗೆ ಮಾಡ್ತಾಯಿದ್ರೆ ಒಂದು 3 ಸಲ ಲಾಕ್ ಮಾಡ್ಕೊಳ್ಳಿ. ನಾನಿವಾಗ ಮೊದಲು ಈ ಪರ್ಲನ್ನು ಹಾಕ್ತೀನಿ. ಅದಾದಮೇಲೆ ಮತ್ತೆ ಈ ವೀಟ್ ಬೀಡು, ಮತ್ತೆ ಪರ್ಲು, ಮತ್ತೆ ಒಂದು ವೀಟ್ ಬೀಡು, ಮತ್ತೆ ಒಂದು ಪರ್ಲು. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ವಿ ಶೇಪಲ್ಲಿ ಬರೋ ಥರ ಈ ಥರ ನೋಡಿಕೊಂಡು ಸೀರೆಗೆ ಇಲ್ಲಿ ನೀಡಲನ್ನು ಹಾಕ್ತೀನಿ. ಈ ಥರ ಬರಬೇಕು. ಇವಾಗ ಈ ಪರ್ಲಿಂದ ಈ ನೀಡಲನ್ನು ಹೊರಗಡೆ ತೆಗಿತೀನಿ. ಪರ್ಲಿಂದ ಮಾತ್ರ ತಗೊಳ್ಳಿ. ಈ ಥರ ತಗೋಬೇಕು. ಇದು ಆಮೇಲೆ ಕರೆಕ್ಟ್ ಕೂಡುತ್ತೆ. ನೆಕ್ಸ್ಟು ಈಗ ಪರ್ಲ್ ಹಾಕೋದಿಲ್ಲ, ಮೊದಲು ವೀಟ್ ಬೀಡ್ ತಗೋತೀನಿ. ಅದಾದಮೇಲೆ ಮತ್ತೆ ಒಂದು ಪರ್ಲು, ಮತ್ತೆ ಒಂದು ವೀಟ್ ಬೀಡು, ಮತ್ತೆ ಒಂದು ಪರ್ಲು. ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸೇಮ್ ಇದೇ ಥರ ಹಾಕ್ಕೋಬೇಕು. ಇಲ್ಲಿ ಎಷ್ಟು ಡಿಸ್ಟೆನ್ಸ್ಗೆ ಹಾಕ್ಕೊಂಡಿರ್ತೀರೋ ಅಷ್ಟಕ್ಕೆ ಹಾಕ್ಕೋಬೇಕು. ವಿ ಶೇಪಲ್ಲಿ ಬರೋ ಥರ ಈ ಥರ ಹಾಕ್ಕೋಬೇಕು. ಈಗ ಈ ಬೀಡಿಂದ ಇದನ್ನು ಹೊರಗಡೆ ತೆಗಿತೀನಿ. ಈ ಥರ. ಈಗ ನೆಕ್ಸ್ಟ್ ಮತ್ತೆ ಮೊದಲು ಒಂದು ವೀಟ್ ಬೀಡು, ಅದಾದಮೇಲೆ ಪರ್ಲು, ಮತ್ತೆ ಒಂದು ವೀಟ್ ಬೀಡು, ಮತ್ತೆ ಒಂದು ಪರ್ಲು. ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸೇಮ್ ಇದೇ ಥರ ತಗೋಬೇಕು. ಡಿಸ್ಟೆನ್ಸ್ ಸೇಮ್ ಬರಲಿ ಎಲ್ಲ ಕಡೆನೂ. ಇವಾಗ ಈ ಬೀಡಿಂದ ಹೊರಗಡೆ ತೆಗಿಬೇಕು. ಈಗ ಮತ್ತೆ ಒಂದು ವೀಟ್ ಬೀಡು, ಅದಾದಮೇಲೆ ಒಂದು ಪರ್ಲು, ಮತ್ತೆ ಒಂದು ವೀಟ್ ಬೀಡು, ಮತ್ತು ಪರ್ಲು. ಇದನ್ನು ಆ್ಯಡ್ ಮಾಡ್ಕೋತೀನಿ. ಮತ್ತು ಸೇಮ್ ಡಿಸ್ಟೆನ್ಸ್ಗೆ ಈ ಥರ ನೀಡಲ್ನ ಚುಚ್ಚಿ ದಾರನ ಹೊರಗಡೆ ತೆಗೆದು ಪರ್ಲಿಂದ ಹೊರಗಡೆ ತೆಗಿಬೇಕು. ನೋಡಿ, ಈ ಥರ ಬರುತ್ತೆ ಫಸ್ಟ್ ಸ್ಟೆಪ್ಪು. ಇವಾಗ ನೋಡಿ, ಇಲ್ಲಿಂದ ಹೊರಗಡೆ ತೆಗ್ದಿದ್ದೀನಲ್ಲ, ಸೇಮ್ ಮತ್ತೆ ಇಲ್ಲಿಂದನೇ ಈ ವೀಟ್ ಬೀಡ್ ಮತ್ತು ಈ ಪರ್ಲಿಂದ ಈ ಥರ ತೆಗಿಬೇಕು. ಇದನ್ನು ಈ ಥರ ತಗೊಂಡು ಬನ್ನಿ. ಇವಾಗ ಇದಕ್ಕೆ ಒಂದು ಮೊದಲು ವೀಟ್ ಬೀಡ್ ಹಾಕ್ತೀನಿ. ಅದಾದಮೇಲೆ ಒಂದು ಪರ್ಲು ಮತ್ತು ಒಂದು ವೀಟ್ ಬೀಡು ಈ ಥರ ಹಾಕ್ಕೊಳ್ಳಿ. ಈಗ ನೋಡಿ, ಇಷ್ಟೇ ಹಾಕಿದ್ದೀನಿ, 2 ವೀಟ್ ಬೀಡು, ಒಂದು ಪರ್ಲು. ಇವಾಗ ಈ ಬೀಡ್ ಇದೆಯಲ್ಲ, ಇಲ್ಲಿಂದ ಹೊರಗಡೆ ತಗೋಬೇಕು ನೀಡಲು. ನೋಡಿ, ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಮತ್ತೆ ಒಂದು ವೀಟ್ ಬೀಡು, ಒಂದು ಪರ್ಲು, ಅದಾದಮೇಲೆ ಮತ್ತೆ ಒಂದು ವೀಟ್ ಬೀಡು. ಮತ್ತು ನೆಕ್ಸ್ಟು ಈ ಬೀಡಿಂದ ಹೊರಗಡೆ ತೆಗಿತೀನಿ.
ನೋಡಿ ಈ ಥರ ಬರುತ್ತೆ. ಮತ್ತು ವೀಟ್ ಬೀಡು, ಒಂದು ಪರ್ಲು ಮತ್ತು ಒಂದು ವೀಟ್ ಬೀಡು, ಈ 3 ಬೀಡ್ಗಳನ್ನು ಹಾಕಿ ನೆಕ್ಸ್ಟು ಇಲ್ಲಿಂದ ಹೊರಗಡೆ ತೆಗಿಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಈ ಥರ ಗಂಟು ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡು ಸೇಮ್ ಇವಾಗ ಇದೇ ಬೀಡಿಂದ ಈ ಬೀಡು ಮತ್ತು ಈ ವೀಟ್ ಬೀಡು, ಈ 3 ಬೀಡಿಂದ ಇದನ್ನು ಹೊರಗಡೆ ತೆಗಿಬೇಕು. ಈ ಥರ ತಗೊಂಡು ಮತ್ತೆ ಇದಕ್ಕೆ ನಾನು ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ, ಒಂದು ಪರ್ಲು ಮತ್ತು ಒಂದು ವೀಟ್ ಬೀಡು. ಇದನ್ನು ಹಾಕ್ಕೊಂಡು ಈ ಬೀಡಿಂದ ಹೊರಗಡೆ ಹೋಗಬೇಕು. ಇವಾಗ ನೋಡಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಡಿಸೈನ್ ನೋಡ್ತಾ ಇರ್ಬೋದು. ನೆಕ್ಸ್ಟು ಮತ್ತೆ ಒಂದು ವೀಟ್ ಬೀಡು, ಒಂದು ಕಂಪ್ಲೀಟಾಗಿ ನೋಡ್ಕೊಂಬಿಟ್ರೆ ನೆಕ್ಸ್ಟ್ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಈ ಬೀಡಿಂದ ಹೊರಗಡೆ ನೋಡಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಆವಾಗಲೇ ಅಲ್ಲಿ ಒಂದು ಗಂಟು ಮಾಡ್ಕೊಂಡಲ್ಲ, ಅದೇ ಥರ ಇಲ್ಲೂ ಕೂಡ ಹಾಕ್ಕೋಬೇಕು. ಇವಾಗ ಈ ಥರ ಮಾಡ್ಕೊಂಡ್ಮೇಲೆ ಈ 3 ಬೀಡಿಂದ ನೀಡಲನ್ನು ಹೊರಗಡೆ ತೆಗಿಬೇಕು. ಅರ್ಥ ಆಯ್ತು ಅನ್ಕೋತೀನಿ, ನಿಧಾನಕ್ಕೆ ತೋರಿಸಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಟಜಲನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಟಜಲ್ ತೊಗೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ ಜಾಸ್ತಿ ವಿಡಿಯೋಗಳಲ್ಲಿ. 140 ಇದೆ, ಡಬಲ್ ಮಾಡಿಕೊಂಡಾಗ 280 ಆಗುತ್ತೆ. ಈ ಥರ ಟಜಲ್ ಹಾಕಿದ್ದೀನಿ. ಇವಾಗ ಇಲ್ಲಿಂದ ಈ ಬೀಡಿಂದ ನೆಕ್ಸ್ಟ್ ಇಲ್ಲಿಂದ ಈ ಥರ ಹೊರಗಡೆ ತಗೋಬೇಕು ನೀಡಲು. ಫುಲ್ ಇಲ್ಲಿವರೆಗೂ ತೊಗೋಬೇಕು. ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿವರೆಗೂ ಈ ಥರ ತೊಗೋಬೇಕಾಗತ್ತೆ. ಇಲ್ಲಿ ಒಂದು ಗಂಟು ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಅನ್ನಿಸ್ತಿದೆ ಅಲ್ಲಿ. ಈ ಬೀಡಿಂದನೂ ತಗೋತೀನಿ, ಈ ಎಲ್ಲ ಬೀಡ್ಗಳಿಂದ. ಈ ಒಂದು ಸೈಡ್ ಬಂದಿರೋ ನೋಡಿ ಈ ಥರ ಕಾಣಿಸ್ತಾ ಇದೆ. ಎಷ್ಟು ಕ್ಯೂಟಾಗಿ ಬಂದಿದೆ. ಬೀಡ್ಸ್ ಜಾಸ್ತಿ ಬೇಕು ನಡೆಯುತ್ತೆ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಇವಾಗ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು 1-2 ಸಲ ಈ ಥರ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಈ ಬೀಡ್ ಇದೆಯಲ್ಲ, ಈ 2 ಬೀಡಿಂದಷ್ಟೇ ಹೊರಗಡೆ ತಗೊಳ್ಳಿ. ಥ್ರೆಡ್ಡನ್ನು ತಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ, ನೀವೇ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಯಾರಿಗೆ ಹಾಕಿಕೊಟ್ರೂ ಕೂಡ ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಪಕ್ಕದಲ್ಲೇ ನೀವು 1 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಮಾಡ್ಕೋಬೋದು. ಇನ್ನೂ ಜಾಸ್ತಿ ಗ್ಯಾಪ್ ಬೇಕಂದರೆ ಜಾಸ್ತಿ ಗ್ಯಾಪ್ ಬಿಟ್ಕೊಂಡು ಮಾಡ್ಕೋಬೋದು. ಇನ್ನೊಂದು ಮಾಡಿದ ಮೇಲೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ. ಓಕೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ಮಾತ್ರ.
ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ಒಂದು 400 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಸ್ವಲ್ಪ ಹತ್ರ ಮಾಡ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ದೂರ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಹತ್ರ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಇಲ್ಲಿ ಚೇಂಜಸ್ ಬಂದಿದೆ, ಇಲ್ಲಿ ನೀಟಾಗಿ ಬಂದಿದೆ ಕರೆಕ್ಟಾಗಿ. ನೀವು ಕೂಡ ಈ ಥರ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.